ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನಿವತ್ತು ರಾಜ್ಮಾ ಕರಿ ಮಾಡ್ತಾ ಇದ್ದೇನೆ. ತುಂಬ ದಿವಸದ ಮೇಲೆ ನಾನು ಇವತ್ತು ಅಡುಗೆದು ಪೋಸ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಬ್ಯುಸಿ ಇದ್ದೆ. ಇದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡಿ. ಇದಕ್ಕೆ ಸ್ವಲ್ಪ ಹುರಿಗಡಲೆ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಮತ್ತು ಬೆಳ್ಳುಳ್ಳಿ, ಹಸಿ ಶುಂಠಿ, ನೀರುಳ್ಳಿ, ಒಂದು ಸ್ವಲ್ಪ ಹುಳಿ ಎಲ್ಲ ಒಂದು ಟೇಬಲ್ ಸ್ಪೂನಷ್ಟು ಎಲ್ಲ ತೊಗೊಂಡಿದ್ದೀನಿ. ತೆಂಗಿನಕಾಯಿ 2 ಟೇಬಲ್ ಸ್ಪೂನು, ನೀರುಳ್ಳಿ ಒಂದು ಮಧ್ಯಮ ಗಾತ್ರದ 2 ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಹೀಗೆ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪಾತ್ರಕ್ಕೆ ಸ್ವಲ್ಪ ಎಣ್ಣೆನ ತುಪ್ಪನ ನಿಮಗೆ ಯಾವ್ದು ಇಷ್ಟ ಉಂಟು ಅದು ಹಾಕಿ, ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಅದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಿಕ್ಸಿಯಲ್ಲಿ ಮಸಾಲ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಮಸಾಲೆ ನಾನು ಮಿಕ್ಸಿಂದ ತೆಗೆದು ಹಾಕ್ತಾಯಿದ್ದೀನಿ. ಮತ್ತು ನೀವೆಲ್ಲ ಹೇಗಿದ್ದೀರಾ? ಮತ್ತು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನೇನಾದರೂ ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನೀವು ರಾಜ್ಮಾದಿಂದ ಏನೇನೆಲ್ಲ ಮಾಡ್ತೀರಿ ಅದನ್ನು ಕೂಡ ನನಗೆ ಹೇಳಿ. ರಾಜ್ಮಾದಿಂದ ಒಂದು ರಾಜ್ಮಾ ಮಸಾಲ ಅಂತ ಸಹ ಒಂದು ಮಾಡ್ತಾರೆ. ಇದು ಸ್ವಲ್ಪ ರಾಜ್ಮಾ ಕರಿ ಅಂತ. ಇದು ರೈಸ್ ಜೊತೆ, ಚಪಾತಿ ಜೊತೆ ಎಲ್ಲ ಚೆಂದ ಆಗುತ್ತೆ. ಮತ್ತು ನಿಮಗೆಲ್ಲ ಗೊತ್ತೇ ಇದೆ, ಇಟ್ಸ್ ವೆರಿ ಹೆಲ್ದಿ ಪ್ರೋಟೀನ್ ರಾಜ್ಮಾ. ಹಾಗಾಗಿ ನಾವು ವೆಜಿಟೇರಿಯನ್ಸ್ ಅವರು ಸ್ವಲ್ಪ ಧಾನ್ಯ ಕಾಳುಗಳನ್ನೆಲ್ಲ ಜಾಸ್ತಿ ಉಪಯೋಗಿಸ್ಬೇಕು. ನಮಗೆ ಬೇರೆ ಸೋರ್ಸ್ ಆಫ್ ಪ್ರೋಟೀನ್ ಇಲ್ಲಲ್ಲ, ಹಾಗಾಗಿ ಇದನ್ನು ಜಾಸ್ತಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಹೆಲ್ತಿಗೆ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಪುನಃ ಹೇಳಬೇಕಂತ ಇಲ್ಲ. ಮತ್ತು ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮತ್ತು ಹಳದಿ ಪೌಡ್ರು, ಮೆಣಸಿನ ಪುಡಿ ಮತ್ತು ಅರಿಶಿಣದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಹೀಗೆ ಸ್ವಲ್ಪ ಫ್ರೈ ಮಾಡಬೇಕು. ಮಸಾಲೆ ನೋಡಿ ಹೀಗೆ ಫ್ರೈ ಆಯಿತು ಮಸಾಲೆ. ಆಮೇಲೆ ಅದಕ್ಕೆ ಮಿಕ್ಸಿ ತೊಳೆದು ನೀರನ್ನು ಹಾಕಬೇಕು. ಮಿಕ್ಸಿಗೆ ಸ್ವಲ್ಪ ಹಿಡ್ದಿರುತ್ತಲ್ಲ ಅದನ್ನು, ಮತ್ತು ಅದು ಹೀಗೆ ಮಿಕ್ಸ್ ಮಾಡಿ. ನಾನು ರಾಜ್ಮಾ ಹಿಂದಿನ ದಿವಸ ರಾತ್ರಿ 1-2 ಕಪ್ಪಷ್ಟು ನೆನೆಸಿ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿ ಆದ ಕೂಡಲೇ ನಾನು ಕುಕ್ಕರ್ ಮುಚ್ಚಳ ತೆಗೆದು ಅದಕ್ಕೆ ನಾನು ಉಪ್ಪು ಹಾಕಿ ಇಟ್ಕೊಂಡಿದ್ದೆ ಚೆನ್ನಾಗಿ ಹಿಡಿಯುತ್ತಂತ. ಹಾಗಾಗಿ ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಇದಕ್ಕೆ. ಮತ್ತು ಆಮೇಲೆ ಕರಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಉಪ್ಪು ನೋಡಿಕೊಂಡು ಮತ್ತೆ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಈಗ ನಾನು ಬೆಂದಾದಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದು ನೋಡಿ, ರಾಜ್ಮಾ ಎಷ್ಟು ಚೆನ್ನಾಗಿ ಬೆಂದಿದೆ. ಅದನ್ನು ಈಗ ಮಸಾಲೆ ಎಲ್ಲ ಹುರಿದು ಅದು ಕುದಿ ಬರ್ತಾ ಇರುತ್ತಲ್ಲ, ನೀರೆಲ್ಲ ಹಾಕಿ ಅದಕ್ಕೆ ಮತ್ತೆ ಇದು ರಾಜ್ಮಾನ ಹಾಕಿ ಚೆನ್ನಾಗಿ ಕುದಿ ಬರಿಸ್ಬೇಕು. ಮತ್ತು ಈಗ ನೀವು ನೋಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಉಪ್ಪೆಲ್ಲ ಹಾಕ್ಕೊಳ್ಳಿ. ಮತ್ತು ಖಾರ ಏನಾದರೂ ನಿಮಗೆ ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಳ್ಬೋದು. ಇದು ಹಾಕಿ ರಾಜ್ಮಾ ಹಾಕಿದ ಮೇಲೆ ಸಹ ಮತ್ತು ಹೀಗೆ ಹಾಕಿ ಚೆನ್ನಾಗಿ ಕುದಿ ಬರಿಸ್ಬೇಕು. ಮತ್ತು ಕುದಿ ಬರುವಾಗಲೂ ನೋಡಿ, ಇದು ಗಮಾತ ಪರಿಮಳ ಬರ್ತಾ ಉಂಟು, ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ನೋಡಿ. ಕುದಿ ಆಯಿತು, ಕುದಿ ಬಂತು. ಮತ್ತು ಗ್ಯಾಸ್ ಬಂದ್ ಮಾಡಿ ಮತ್ತು ಉಂಟಲ್ಲ ಅದನ್ನು ಶೃಂಗಾರ ಮಾಡೋದು. ಯಾವಾಗಲೂ ಏನಾದರೂ ಕರಿ ಮಾಡಿದರೆ ನೋಡ್ಲಿಕ್ಕೆ ಸಹ ತುಂಬ ಚೆಂದ ಇರಬೇಕಲ್ವ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ಕೂಡಲೇ ಅದು ಲುಕ್ಕೇ ಬೇರೆ ಆಯ್ತಲ್ವ. ಮತ್ತು ಟೇಸ್ಟ್ ಸಹ ತುಂಬ ಒಳ್ಳೆಯದು. ಈಗಂತೂ ತುಂಬ ಸಿಗುತ್ತಲ್ಲ ಕೊತ್ತಂಬರಿ ಸೊಪ್ಪು ಚಳಿಯಲ್ಲಿ. ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಬೇಕಾದರೆ 1 ಚಮಚ ತುಪ್ಪ ಹಾಕಿ, ಅದು ತುಂಬ ಫ್ಲೇವರ್ ಆಗಿರುತ್ತೆ. ಹಾಗಾಗಿ ಆಪ್ಷನ್, ನಿಮಗೆ ಬೇಕಾದರೆ ಮಾತ್ರ ಹಾಕಿ, ಇಲ್ಲದ್ರೆ ಬೇಡ. ನಾನು 1 ಚಮಚ ತುಪ್ಪ ಹಾಕಿದ್ದೀನಿ. ಇದ್ರ ಮೇಲೆ ಹಾಕಿದರೆ ರಾಜ್ಮಾ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಅಥವಾ ಚಪಾತಿ ಜೊತೆ ತಿಂತಾಯಿದ್ರೆ ಆಹಾ ಏನು ರುಚಿಯಾಗಿರುತ್ತೆ ಗೊತ್ತಾ. ಸೊ ನೀವು ಎಲ್ಲ ಟ್ರೈ ಮಾಡಿ, ಮತ್ತು ಹೇಗಾಯ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಷ್ಟೊತ್ತಿಂದ ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು. ನಾನೀಗ ಹೊರಟೆ ಊಟ ಮಾಡಲಿಕ್ಕೆ. ಬಿಸಿ ಬಿಸಿ ಅನ್ನನೂ ರೆಡಿ ಇದೆ. ಅದರ ಮೇಲೆ 1 ಚಮಚ ತುಪ್ಪ ನೋಡಿ, ಏನು ಚೆಂದ ಘಮ ಅಂತ ಪರಿಮಳ ಬರ್ತಾ ಉಂಟು ಗೊತ್ತಾ. ಸೊ ರಾಜ್ಮಾ ಮಸಾಲ ರೆಡಿಯಾಗಿದೆ. ನೀವು ಎಲ್ಲ ಟ್ರೈ ಮಾಡಿ ನೋಡಿ, ಮತ್ತು ಹೇಗಾಯ್ತು ಅಂತ ನನಗೆ ಹೇಳಿ. ಸೊ ಸಾರಿ, ತುಂಬ ದಿವಸದಿಂದ ನಾನು ಯಾವುದು ಅಡುಗೆದು ವಿಡಿಯೋ ಹಾಕಿರಲಿಲ್ಲ. ಇನ್ನೂ ಕಂಟಿನ್ಯೂಸ್ಲಿ ಹಾಕ್ತೀನಿ. ಥ್ಯಾಂಕ್ ಯು.